ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಜಾಗಗಳು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ ಅಂತಿರುತ್ತಲ್ಲ ಅದಿದೆ. ಬಟ್ ನಾನು ಭಾರತದಲ್ಲಿ ಸುಮಾರು ಜಾಗಗಳನ್ನ ಸುತ್ತಿದ್ದೀನಿ, ಹೊರದೇಶಗಳಲ್ಲಿ ಸುತ್ತಿದ್ದೀನಿ. ಬಟ್ ಕರ್ನಾಟಕದಲ್ಲಿ ಬಂದಿರುವಂಥ ಜಾಗಗಳನ್ನ ಕ್ಯಾಮ್ರಾ ಕಣ್ಣುಗಳಲ್ಲಿ ಯಾವತ್ತೂ ನಾನು ಸೆರೆ ಹಿಡಿದಿಲ್ಲ. ಯಾಕೆ ಅಂತಂದರೆ ಬರೀ ನನ್ನ ಕಣ್ಣಲ್ಲಿ ಮಾತ್ರ ನೋಡ್ಬಿಟ್ಟು ಆಮೇಲೆ ಖುಷಿಯಾಗಿ ಮನಸ್ಸು ತೃಪ್ತಿಯಾಗಿ ಹೋಗಿದ್ದೀನಿ. ಬಟ್ ಇವತ್ತು ಲಿಟ್ರಲಿ ಐ ಆನ್ ಟಾಪ್ ಆಫ್ ದ ವರ್ಲ್ಡ್ ಅಂತ ಹೇಳೋಕ್ಕೆ ತಪ್ಪಾಗಲ್ಲ. ಏನ್ ಗಾಳಿ ಇದೆ ಗುರು! ಗಾಳಿ ಫೀಲ್ಸ್ ಅಲ್ಲಿ ನಾನು ಏನೇ ಮಾತಾಡ್ತೀನಿ ನಿಮಗೆ ಕೇಳಿಸ್ತಾ ಇರಲ್ಲ. ಎಸ್, ಈ ಕಡೆ ಬರೋಣ ಬೇಕಾರೆ. ಹಾಯ್, ಹಲೋ, ನಮಸ್ಕಾರ. ನನ್ನ ಸ್ಟೈಲಲ್ಲಿ ನಮಸ್ಕಾರ ಗುರು. ನಾನು ನಿಮ್ಮ RJ ಮಯೂರ ರಾಘವೇಂದ್ರ. ವೆಲ್ಕಮ್ ಟು ಗೋಲ್ಡ್ ಕ್ಲಾಸ್. ಓಕೆ, ಆಲ್ ರೈಟ್. ಸೊ ನಾವೀಗ ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ತಿರ್ಬೇಕಾದ್ರೆ ನನ್ನ ಮೋಸ್ಟ್ ರೆಗ್ಯುಲರ್ ಅಡ್ಡ ಅಥವಾ ಸ್ಟಾಪ್ ಮಾಡೋದು ತಿಂಡಿಗೆ ಅಂತಂದರೆ ದಟ್ ಈಸ್ ಗಜಾನನ ರಿಫ್ರೆಶ್ಮೆಂಟ್ಸ್ ಹಾಸನದಲ್ಲಿ. ಸೊ ಯಾಕೆ ಅಂತಂದರೆ ತುಂಬ ವರ್ಷಗಳಿಂದ ನಾನು ಇಲ್ಲಿ ಬರ್ತಾ ಇದ್ದೀನಿ. ರೀಸನ್, ನನಗೆ ಆ ತುಪ್ಪದ ಸೆಟ್ ದೋಸೆ ಫ್ಲೇವರ್ ಇದೆಯಲ್ಲ ಸಿಕ್ಕಾಪಟ್ಟೆ ಇಷ್ಟ. ಸೊ ಮ್ಯೂಸಿಕ್ ಆ್ಯಂಡ್ ಫುಡ್ ಅಂದಮೇಲೆ ನನಗೆ ಗೊತ್ತಲ್ಲ ಇರಲೇಬೇಕು ಅಂತ. ಸೊ ಆ ಸೆಟ್ ದೋಸೆ ಕೊಡ್ತಾರೆ. ಆ ಸೆಟ್ ದೋಸೆಯಲ್ಲಿ ಆಮೇಲೆ ಆ ಬಟ್ಲಲ್ಲಿ ಚಟ್ನಿ, ಅದ್ರ ಮೇಲೆ ಆ ತುಪ್ಪ, ಆಮೇಲೆ ಆಲೂ ಪಲ್ಯ ಕೊಡ್ತಾರಲ್ಲ, ಇವೆಲ್ಲ ಈ ಥರ ಕಾಂಬಿನೇಷನ್ ನಾನು ಎಲ್ಲೂ ನೋಡಿಲ್ಲ, ಇಲ್ಲೊಂದೇ ಸಿಗೋವಂಥದ್ದು. ಸೊ ಹಾಗಾಗಿ ಬನ್ನಿ ಫಸ್ಟು ಹೋಗ್ಬಿಟ್ಟು ಬ್ಯಾಟಿಂಗ್ ಮಾಡಾದ್ಮೇಲೆ ನೆಕ್ಸ್ಟು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗುವಂಥ ಪ್ಲ್ಯಾನು. ನಮಸ್ಕಾರ. ಸೊ ಬೇಸಿಕ್ಲಿ ನಾವೀಗ ಹಾಸನಲ್ಲಿರುವಂಥ ಶ್ರೀ ಗಜಾನನ ರಿಫ್ರೆಶ್ಮೆಂಟ್ಸ್ ಅನ್ನೋ ಹೋಟೆಲಲ್ಲಿ. ಸೊ ಇಲ್ಲಿ ಈಗ ವೆರಿ ಪಾಪ್ಯುಲರ್ ಏನು ಅಂತಂದರೆ ತುಪ್ಪದ ಸೆಟ್ ದೋಸೆ. ಆ ತುಪ್ಪದ ಸೆಟ್ ದೋಸೆ ಹೇಗಿರುತ್ತೆ, ತುಂಬ ಸಲ ಬಂದಿದ್ದೀನಿ, ಬಟ್ ಯಾವತ್ತೂ ವೀಡಿಯೋ ಶೂಟ್ ಮಾಡಿರಲಿಲ್ಲ. ಅಷ್ಟೇ ಬರ್ತೀನಿ, ನನ್ನ ಪಡಿ ಬಂದು ತಿನ್ಕೊಂಡು ಹೋಗ್ತೀನಿ. ಬಟ್ ಇವತ್ತು ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು, ಎಸ್, ಜೊತೆಗೆ ನನ್ನ ಫ್ರೆಂಡು ಇದ್ದಾರೆ. ಸೊ ಇಬ್ಬರು ಕೂತ್ಕೊಂಡು ನೋಡಿ ನನ್ನ ಫ್ರೆಂಡ್ ಹೆಂಗಿದ್ದಾನೆ ಅಂತ ತೋರಿಸ್ತೀನಿ ಈಗ. ಆ್ಯಂಡ್ ದಿಸ್ ಇಸ್ ಮೈ ಫ್ರೆಂಡ್. ಡೂ ದಿ ಆನ್ ರಿಂಗ್ಸ್. ಲುಕ್ ಎಟ್ ದಿಸ್. ಸೊ ಬೇಸಿಕ್ಲಿ ಇದೇನು ಅಂತಂದರೆ, ಇವರು ಚಟ್ನಿ ಇರುತ್ತೆ, ಚಟ್ನಿ ಒಳಗಡೆ ಈ ಆಲೂ ಸಬ್ಜಿ ಥರ ಕೊಡ್ತಾರೆ, ಅದ್ರ ಮೇಲೆ ತುಪ್ಪ ಇರುತ್ತೆ. ದಟ್ ಈಸ್ ದ ಬ್ಯೂಟಿ. ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಎಸ್ ತುಪ್ಪದ ಸೆಟ್ ದೋಸೆ. ನಿಮ್ಗೆ ಐಡಿಯಾನೂ ಇಲ್ಲ ಇದು ಯಾವ ಮಟ್ಟಿಗಿರುತ್ತೆ ಅಂತ. ಆ ಸ್ಪೂನ್ ಯಾಕೆ ಕೊಡ್ತಾರೆ ಅಂದರೆ ರೈಟ್ ಪ್ರಪೋರ್ಷನಲ್ಲಿ ಇರಬೇಕು ಅಂತ. ಆಹಾ, till date they have maintained the same taste. Thank you Adu. ಇವತ್ತು ಪ್ರಪ್ರಥಮ ಬಾರಿಗೆ ವಿಭಿನ್ನ ರೀತಿಯಲ್ಲಿ ನಾನು ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ತಿರ್ಬೇಕಾದ್ರೆ ಸಕಲೇಶ್ಪುರದಲ್ಲಿ ಹೋಗಲ್ಲ. ಯೂಶಲಿ ನಾನು ಈ ಬಿಸ್ಲೆ ಘಾಟ್ ಅದ್ರ ಮೇಲೆ ಹೋಗ್ತೀನಿ. ಇಲ್ಲಿ ಬಂದು ಬಿಸ್ಲೆ ಘಾಟ್ ವ್ಯೂ ಪಾಯಿಂಟಲ್ಲಿ ಬಂದು ಈ ಬೆಟ್ಟ, ಈ ಸುಂದರವಾದಂಥ ಪ್ರಕೃತಿಗಳ ಮಧ್ಯೆ ನನ್ನ ಟೈಮನ್ನ ಸ್ಪೆಂಡ್ ಮಾಡ್ತಾ ಈಗ ಇಲ್ಲಿಂದ ನೇರವಾಗಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಅಲ್ಲಿ ಯಾರ ಜೊತೆ ಮಾತಾಡ್ತೀವಿ, ಅವ್ರ ಜೊತೆ ಏನು ಡಿಸ್ಕಷನ್ ಅಂತ ನಿಮಗೆ ಗೊತ್ತಾಗುತ್ತೆ. ಹೊಸ ಪ್ರಯತ್ನ, ಏನಾದರೂ ತಪ್ಪಿತ್ತು ಅಂದರೆ ಕ್ಷಮಿಸ್ಬಿಡಿ ಅಂತ ಹೇಳ್ತಾ ಬನ್ನಿ ನಮ್ಮ ಜರ್ನಿನ ಶುರು ಮಾಡೋಣ. ದೇವಸ್ಥಾನದ ಒಳಗಡೆ ಬಂದಾಗಿದೆ. ಈಗ
ಇದರ ಒಂದು ಇತಿಹಾಸದ ಬಗ್ಗೆ ತಿಳ್ಕೊಳಕ್ಕೆ ನನಗಂತೂ ತುಂಬ ಆಸಕ್ತಿ ಇದೆ. ನನ್ನ ಜೊತೆಗೆ ದಫೇದಾರರಾಗಿರುವಂತಹ AV ನಾಗೇಶ್ವರ್ ಇದ್ದಾರೆ. ನಮಸ್ಕಾರ ಭಟ್ರೆ. ಈಗ ಕುಕ್ಕೆ ಈ ದೇವಸ್ಥಾನದ ಬಗ್ಗೆ ಒಂದು 5,000 ವರ್ಷದ ಇತಿಹಾಸ ಇದೆ ಅಂತ ಹೇಳೋದು ಗೊತ್ತಿರುವಂಥದ್ದು. ಸೊ ನಿಮ್ಮ ಬಾಯಲ್ಲಿ ಕೇಳೋಣ ಅಂತ ನೀವೇ ಹೇಳಿದ್ರಿ. ನಾವು ಮೊದಲು ಕುಮಾರ ಪರ್ವತದ ಕೆಳಗೆ ಗಿರಿಗದ್ದೆಯಲ್ಲಿ ನಮ್ಮ ಆ ನಂತರ ಅಲ್ಲಿ ಮನೆಗಳಿರುವಾಗ ಒಂದು ಹಾವು ಬಂದದಂತೆ. ಓಕೆ. ಹಾವು ಬಂದುವಾಗ ಅದು ಬೆಂಕಿ ಇದಾಗಿದೆ ಅಂತ ಹೇಳ್ತಾರೆ ಮೊದಲು. ಆವಾಗ ಅದು ದೇವರು ಮಾತಾಡಿದ್ರೆ ಅದೊಂದು ತಗೊಂಡು ಬರಲಿ, ಇಲ್ಲಿ ನಮ್ಮ ಕುಕ್ಕಿಯ ಮತ್ತು ಲಿಂಗ ಅಂತ ಇಬ್ಬರು ಇದ್ದಾರಂತೆ. ಅವರಂತ ಅದೊಂದು ನಿಮಗೆ ಎಲ್ಲಿ ತೂಕ ಆಗುತ್ತೆ ಅದನ್ನು ತಂದು ಹಾವನ್ನು ಇಲ್ಲಿ ಆದಿಸುಬ್ರಹ್ಮಣ್ಯದ ಜಾಗದಲ್ಲಿ ಇರಬೇಕಂತ ಹೇಳ್ತಾರೆ. ಆದಿಸುಬ್ರಹ್ಮಣ್ಯದಲ್ಲಿ. ಆಮೇಲೆ ಇಲ್ಲಿ ಜಾತ್ರೆ ಆರಂಭ. ಅದು ಜಾತ್ರೆ ಆರಂಭ ಆಗಬೇಕಾದ್ರೆ ನಮಗೆ ಕುಲ್ಕುಂದದಲ್ಲಿ ಅಲ್ಲಿ ಒಂದು ದನ, ಒಂದು 5 ದನ ಆದರೆ ಕುಲ್ಕುಂದದ ಜಾಗದಲ್ಲಿ ಅಲ್ಲಿ ಇಳಿಸಬೇಕು. ಅಲ್ಲಿ ಪೂಜೆ ಎಲ್ಲ ಆಗ್ಲಿಕ್ಕೆ ಉಂಟು. ಆ ನಂತರ ಇಲ್ಲಿ ಜಾತ್ರೆ 15 ದಿವಸದ ಜಾತ್ರೆ ಇಲ್ಲಿ ಆಗ್ತದೆ. ಯಾವ ಮಾಸದಲ್ಲಿ ಆಗುತ್ತೆ? ಅದು ಹುಣ್ಣಿಮೆ ನವೆಂಬರ್, ಈಗ ಕಳೆದ ತಿಂಗಳಲ್ಲಿ ಆಗಿದೆ ಜಾತ್ರೆ. ನವೆಂಬರ್ ಅಂದ್ರೆ ಕಾರ್ತಿಕ್ ಮಾಸದಲ್ಲಿ 15 ದಿವಸದಲ್ಲಿ. ಹೌದು. ಆ ನಂತರ ಇಲ್ಲಿ ದೇವರಿಗೆಲ್ಲ ಇಲ್ಲಿ ಬಂದು ಬಸಳಿಯಮ್ಮನ ಗುಡಿ ಇದು ಅಲ್ಲಿಂದ ಬಂದು ಭಂಡಾರ ಬಂದು ಜಾತ್ರೆ ಆರಂಭ. ಅದು ಮೊದಲು ನಾವು ಹುಣ್ಣಿಮೆ ದಿವಸ ನಾವು ಕಾಡಿಗೆ ಹಗ್ಗಕ್ಕೆ ಹೋಗ್ತೇವೆ, ಹಗ್ಗ ಬೆತ್ತದಲ್ಲಿಗೆಲ್ಲ ಒಂದು ವಾರ. ಆ ನಂತರ ಸ್ಟಾರ್ಟಿಂಗ್ ಅಲ್ಲಿ ಇದೆ ರಥ ಕಟ್ಟಲಿಕ್ಕೆ ಈ ಬೆತ್ತದು ರೆಡಿ ಮಾಡಿ ಅದು ರಥದ್ದೆಲ್ಲ ಕಾರ್ಯಕ್ರಮ. ಇದು ಜಾತ್ರೆಗೆ ಒಂದು 15 ದಿವಸ ಇದು ಜಾತ್ರೆ ನಡೀತದೆ ಪ್ರತಿ ವರ್ಷ. ಈಗ ಒಂದು ವಿಷಯ ಹೇಳಿ, ಈಗ ನಾನ್ ಕೇಳಿದಂಗೆ ಅದೇನೋ ಒಂದು ಹಾವು ಬಂದು ಗರುಡನಿಂದ ತಪ್ಪಿಸ್ಕೊಳಕ್ಕೆ ಬಂದು ಇಲ್ಲಿ ಬಂದು ಒಂದು ಗುಹೆ ಒಳಗಡೆ ಸುರಕ್ಷಿತವಾಗಿ ಇಟ್ಕೊಂಡಿರೋದಕ್ಕೆ ಇದು ಮೂಲ ಅಂತ. ಹೌದು. ಅದೊಂದು ಹಾವಿಗೆ ಮತ್ತು ಗರುಡನಿಗೆ ಜಗಳ ಆಗುದು. ಕರೆಕ್ಟ್, ಜಗಳ ಬಲದ್ವಾರ. ಅದು ಬೇರೆ ಕಡೆ ಅದು ಬಲದ್ವಾರ ಬಂದು ಇದು ದೇವರ ಶಾಪ ಕೊಡ್ತಾಗ ನೀವು ವರ್ಷಕ್ಕೆ 2 ಸಲ ಬರಬೇಕು ಅಂತ. ವರ್ಷಕ್ಕೆ 2 ಸಲ. ಒಂದು ಷಷ್ಠಿಗೆ, ಮತ್ತೊಂದು ಜಲಕ್ಕಗೆ. ಅಲ್ಲಿಗೆ ಬಂದು ಅದು ಇದು ಮಾಡುದು. ಮತ್ತೆ ಈಗ ಸುಮಾರು ಜನ ಹೇಳ್ತಾರೆ ನನ್ಗೆ ಈಗ ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ ಇವೆಲ್ಲ ಇಲ್ಲಿ ಮಾಡಿಸ್ಕೊಳಕ್ಕೆ ಒಳ್ಳೇದಾಗುತ್ತೆ ಅಂತ. ಹೌದು. ಯಾಕೆ ಕಾರಣ? ಅದು ಸರ್ಪ ದೋಷಕ್ಕೆ ಇಲ್ಲಿ ಆದಿಸ್ಥಳ. ಇದು ಕುಕ್ಕೆ ಸುಬ್ರಹ್ಮಣ್ಯ ಅಂದ್ರೆ ಆದಿಸ್ಥಳ. ಅಲ್ಲಿ ಬಂದು ಸರ್ಪಾಕಾರ ನೀವು ಯಾವ ಎಲ್ಲ ದೋಷಕ್ಕೆಲ್ಲ ಹಾವು ಸಾಯಿಸಿದಾಗ ವಿಶೇಷ ಸುಬ್ರಹ್ಮಣ್ಯ ದೇವಸ್ಥಾನ ಮಾಡುದು. ಹೌದಾ? ಮತ್ತೆ ಬೇರೆ ಕಡೆ ಮಾಡಿ ನಮ್ಮ ಮನೆಯಲ್ಲೆಲ್ಲ ಮಾಡಿದ್ರೆ ಆಗುದಿಲ್ಲ. ಅದಕ್ಕೆ ಮನೆಯಲ್ಲಿ ಮಾಡಿದ್ರೆ ಆಗಲ್ಲ. ಹೌದು. ಏನೇನ್ ಮಾಡ್ತಾರೆ ಇಲ್ಲಿ? ಅದು ಸರ್ಪಾಕ 2 ದಿವಸ ಅದನ್ನು ಇದು ಹಲಸಿನ ಸೌದೆಯಲ್ಲಿ ಇದು ಮಾಡಿ ಹೋಮ ಎಲ್ಲ ಮಾಡಿ ಅದನ್ನು 2 ದಿವಸದ ಪೂಜೆ ಮಾಡಿ ಎಲ್ಲ ಇದು ಪೂಜೆ ಮಾಡಿ ಸರ್ಪಾಂಕರ ಮಾಡಿಕೊಂಡು ಹೋಗ್ತಾರೆ. ಎಲ್ಲರಿಗೆ ಸರಿಯಾಗಿದೆ ದಿವಸ ಎಲ್ಲ ಎಲ್ಲರಿಗೂ ಸರಿ. ಒಂದು ದಿವಸ ಸರ್ಪ ಸಂಸ್ಕಾರ, ಇನ್ನೊಂದು ದಿವಸ ಆಶ್ಲೇಷ ಬಳಿ ನಮ್ಮ ನಕ್ಷತ್ರ ದೋಷಕ್ಕೆಲ್ಲ. ನಕ್ಷತ್ರ ದೋಷಕ್ಕೆ ಹಾಗೆ ಹಾವಿನ ಬಗ್ಗೆ ಈ ಸರ್ಪಾಂಕರ ಮಾಡಲೇಬೇಕು. ಇದು ಮಾಡ್ಲೇಬೇಕು. ಹೌದು. ಈ ಮಕ್ಕಳಿಲ್ಲದ ಬಗ್ಗೆ ಅದಕ್ಕೆಲ್ಲ ಒಂದು ಇದು ಮಾಡ್ತಾರೆ, ಅದನ್ನು ಮಾಡಲೇಬೇಕಾಗ್ತದೆ. ಈಗ ಇಲ್ಲಿ ಬಂದ್ರೆ ಕುಕ್ಕೆ ಸುಬ್ರಹ್ಮಣ್ಯ ಬಂದ್ರೆ ಹತ್ತಿರದಲ್ಲಿ ಏನೇನೆಲ್ಲ ನೋಡ್ಬೋದು? ಇಲ್ಲಿ ಅಲ್ಲಿ ಹತ್ತಿರದಲ್ಲಿ ಕುಮಾರಧಾರ ನದಿ, ಆಮೇಲೆ ಇದು ಅಗ್ರಹಾರ ದೇವಿ ದೇವಸ್ಥಾನ ಗುಡಿ, ಮತ್ತೆ ಕಾಶಿಕಟ್ಟೆ ಗಣಪತಿ. ಅದು ಕಾಶಿಕಟ್ಟೆ ಗಣಪತಿ. ಹೌದು. ಮೊದಲು ನಾವು ಮರಿಗಳು ಹೋಗುವ ಅಲ್ಲಿ ಪ್ರತಿಷ್ಠೆ ಮಾಡಿದ್ರು, ಮೊದಲು ನಡ್ಕೊಂಡು ಹೋದ. ಹೌದಾ? ಹೌದು. ಅಷ್ಟು ಹೆಸರು ಉಂಟು ಅದಕ್ಕೆಲ್ಲ. ಇನ್ನೊಂದೇನೋ ಹೇಳಿದ್ರಿ ನೀವು, ಕಾಶಿಕಟ್ಟೆ ಗಣಪತಿ ಅದೆಲ್ಲ ಒಂದು ಹರಕೆ ತಗೊಂಡು ಅದು ಮದುವೆ ಬಗ್ಗೆ ಎಲ್ಲ ಮಾಡುದು. ಮದುವೆ ಬಗ್ಗೆ ಎಲ್ಲಿದು? ಅದಲ್ಲಿ ಏನ್ ಮಾಡ್ಬೇಕಲ್ಲಿ? ಅದಕ್ಕೆ ನಾವೊಂದು ಹರಿಕೆ ಇಟ್ಟು ಮದುವೆ ಮೊದಲು ನಾವು ಇಲ್ಲದೆಲ್ಲ ಒಳ್ಳೇದಾಗಬೇಕು ಅಂತ ಮಾಡಿ ರಂಗಪೂಜೆ ಎಲ್ಲ ಮಾಡ್ತೇವೆ. ಸದ್ಯಕ್ಕೆ ಈಗ ನನಗ್ ಮಾಡ್ಬೇಕಾ ಅಂತ ಯೋಚನೆ ಮಾಡ್ತಾ ಇದೀನಿ, ನನಗೆ ಗೊತ್ತಿಲ್ಲ. ರಂಗಪೂಜೆಯಲ್ಲಿ ಏನ್ ಮಾಡ್ತಾರೆ? ಅದು ಅವಲಕ್ಕಿ ಪಂಚಕಜ ಎಲ್ಲ ಮಾಡಿ ಬೆಲ್ಲ ಇದ ಮಾಡಿ ಎಲ್ಲ ದೇವರಿಗೆ ನೈವೇದ್ಯ ಮಾಡ್ತಾರೆ. ದೇವರಿಗೆ ನೈವೇದ್ಯ ಮಾಡೋಂಥದ್ದು. ಬಾಯಿ ನೀರು ಇರುತ್ತೆ. ಓಕೆ ಗುರುಗಳೇ, ಸೊ ಈಗ ಇಷ್ಟೆಲ್ಲ ಹೇಳಿದ್ದೀರಾ ನೀವು. ಸೊ ನಾನು ಇಷ್ಟು ಜಾಗಗಳಲ್ಲಿ ಯಾವ ಜಾಗಕ್ಕೆ ಹೋಗ್ತೀನಿ ಗೊತ್ತಿಲ್ಲ. ನದಿಗಂತೂ ಹೋಗ್ತೀನಿ. ಸೊ ನಮ್ ಶೂಟ್ ಮಾಡ್ತಿರೋರು ತುಷಾರ್ ಅವರು, ಇದೇ ಊರಿನವರು. ಸೊ ಅವ್ರು ನಮ್ಮನ್ನ ಈಗ ಗಣಪತಿ ಕರ್ಕೊಂಡು ಹೋಗ್ತೀರಾ? ಓಕೆ, ಡನ್. ಅವರು ಹೇಳಿದ್ದಾರೆ. ಸೊ ಅಲ್ಲೂ ಹೋಗ್ಬಿಟ್ಟು ಅಲ್ಲೂ ನಾವು ನಮಸ್ಕಾರ ಹಾಕ್ಬಿಟ್ಟು ಬರೋಣ ಅಂತ. ನಾಗೇಶ್ ಗುರುಗಳೇ, ಥ್ಯಾಂಕ್ ಯು ಸೋ ಮಚ್. ಬಂದಿದ್ದು ಬಹಳ ಖುಷಿ ಆಯ್ತು. ಸೊ ಇನ್ನೇನಾದ್ರು ಹೇಳಕ್ ಇಷ್ಟಪಡ್ತೀರಾ ನೀವು? ಇನ್ನು ಅದೇ, ಇಲ್ಲಿ ದೇವಸ್ಥಾನ ತುಂಬಾ ಇದೆ. ಎಲ್ಲ ಸೇವೆಗಳಿಗೆ ಎಲ್ಲ ಬಾರಿ ಸುಬ್ರಹ್ಮಣ್ಯ ಮಾಡಿದ ನಂತರ ಇಲ್ಲಿ ಆಗದಿದ್ದ ಎಲ್ಲ ಮಕ್ಕಳ ಬಗ್ಗೆ, ಮಕ್ಕಳು ಮದುವೆ ಆಗಿ ಮಗಳು ಇನ್ನೊಂದು 10-15 ವರ್ಷ ಮದುವೆ ಆಗಿ ಇರ್ತಾರೆ, ಮಕ್ಕಳು ಆಗೋದಿಲ್ಲ. ಇಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಹೋಗಿ ಆ ಪ್ರಸಾದವನ್ನು, ಮುತ್ತಿಗೆ ಪ್ರಸಾದ 12 ದಿವಸ ತಗೊಳ್ಳೇಬೇಕು. ಮುತ್ತಿಗೆ ಪ್ರಸಾದ ಮರಳಲ್ವಾ? ಅದನ್ನು 12 ದಿವಸ ಕಂಟಿನ್ಯೂ ತಗೊಳ್ಳು. ಬೆಳಿಗ್ಗೆ ಸ್ನಾನ ಮಾಡಿ ಬರೆಬಿಟ್ಟಿಗೆ, ಮತ್ತೆ ಹೆಂಗಸರಿಗೆ ರಜೆ ಬರ್ತದಲ್ಲ, ಅದು 24 ಬರ ತಗೊಳ್ಬಾರ್ದು. ಮತ್ತೆ ಆದಲೇ 7 ದಿವಸ ಆದ ಮೇಲೆ ತಗೊಳ್ಬೇಕು. ಸೊ ಮುತ್ತಿಗೆ ಅಂದ್ರೆ ಆ ಮರಳಿರುತ್ತಲ್ಲ, ಅದನ್ನ ನೀವು ಸ್ನಾನ ಮಾಡಿ ಪ್ರತಿನಿತ್ಯ ಅದನ್ನ ಸೇವಿಸಿದ್ರೆ ನಿಮ್ಮ ಎಲ್ಲಾ ಸಮಸ್ಯೆಗಳು ಈಗಿರುತ್ತೆ, ಅದು ಬಗೆಹರಿಯುತ್ತೆ. ನಂಬಿಕೆ ಬೇಕು ನಿಮಗೆ. ನನಗೆ ಮುತ್ತಿಗೆ ಸಿಗುತ್ತಾ? ಈಗ ಸಿಗ್ತದೆ, ಕೊಡಿಸ್ತೀರಾ? ಓಕೆ, ನಾಗೇಶ್ ಗುರುಗಳು ಹೇಳಿದಾರೆ. ಈಗ ಮುತ್ತಿಗೆಯನ್ನು ನಾನು ತಗೊಂತಾ ಇದ್ದೀನಿ, ಅದನ್ನು ಟ್ರೈ ಮಾಡೇ ಬಿಡೋಣ. ಈಗ ಸದ್ಯಕ್ಕೆ ಈಗ
ದೇವಸ್ಥಾನದ ಒಳಗಡೆ ಹೋಗಿ ಪ್ರಾಂಗಣದ ಹತ್ರ ಹೋಗ್ತೀವಿ, ಗರ್ಭಗುಡಿ ಒಳಗಡೆ ಹೋಗೋಕ್ಕಾಗೋದಿಲ್ಲ. ಸೊ ಒಂದ್ಸಲಿ ಹೋಗಿ ನಮಸ್ಕಾರ ಹಾಕೊಂಡು ಬರೋಣ ಅಂತ. ಥ್ಯಾಂಕ್ ಯು ಗುರುಗಳೇ, ತುಂಬಾ ಖುಷಿ ಆಯ್ತು ನನ್ನ ಶೋಲ್ ಬಂದು ಮಾತಾಡಿದ್ದಕ್ಕೆ. ಸೊ ಇದೇ ರೀತಿ ಒಳ್ಳೆ ಕೆಲಸನ ಮಾಡ್ತೀರಿ. ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಗೋಪುರದ ಹತ್ರ ಅಲ್ಲಿ ಹಣ್ಣು ಕಾಯಿ ಅಂಗಡಿಗಳಿರುತ್ತೆ, ಅಲ್ಲಿ ಸಿಗ್ತಾರೆ ಇವರು. ನೆಕ್ಸ್ಟ್ ಟೈಮ್ ಇಂದ ಬಂದ್ರೆ ನನ್ನ ಪರವಾಗಿ ನೀವು ಒಂದು ನಮಸ್ಕಾರ ಹಾಕ್ಬಿಡಿ ಅಷ್ಟೇ. ಥ್ಯಾಂಕ್ ಯು. ಮಧ್ಯದಲ್ಲಿ ಒಂದು ಬ್ರೇಕ್ ತೊಗೊಂಡು ಸದ್ಯಕ್ಕೀಗ ನಾನು ಭ್ರಮರಿ ನೆಸ್ಟ್ ತುಂಬ ಸಖತ್ ಬಿಸಿ ಇದೆ. ಸೊ ಇವರೇ ತುಷಾರು. ತುಷಾರ್ ಹಾಯ್ ಅಂದ್ಬಿಡಿ. ಸೊ ಅವ್ರು ಶೂಟ್ ಮಾಡ್ತಿದ್ರು, ಇಲ್ಲಿ ಯಾರು ಶೂಟ್ ಮಾಡೋರಿಲ್ಲ ಅಂತ ಅದಕ್ಕೆ ಸೆಲ್ಫಿ ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ಈಗ ಕುಕ್ಕೆ ಮಧ್ಯದಲ್ಲಿ ನಾನು ದರ್ಶನ ಮಧ್ಯದಲ್ಲಿ ತುಷಾರ್ ಜೊತೆ ಚಹಾ ಕುಡಿತಾ ಇದ್ದೀನಿ. ಸೊ ತುಷಾರ್, ಎಸ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮಗೂ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿರೋದಕ್ಕೆ ಥ್ಯಾಂಕ್ ಯು, ಆ್ಯಂಡ್ ನನ್ನನ್ನು ಇನ್ವೈಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಅಯ್ಯೋ ಇದ್ರ ಚಹಾ ನಿಜ ಹೇಳ್ತೀನಿ, ಆ ದೇವಗಿರಿ ಚಹಾ ಅನ್ಸುತ್ತಿದ್ದು, ದಿಸ್ ಇಸ್ ದ ಬೆಸ್ಟ್. ಎನಿವೆ, ಕುಕ್ಕೆ ನೀವೆಲ್ಲಿರೋದು? ನಿಮ್ಮ ಊರಲ್ಲಿರೋದು? ನಮ್ಮದು ಸುಳ್ಯ ಬೆಳ್ಳಾರೆ ಬರುತ್ತೆ, ಅಲ್ಲಿ ನಮ್ಮದು ಶೇಣಿ ಅಂತ ಇದೆ. ನನ್ನದು ದೇರಾಜ್ ಅಂತ ಹೇಳೋದು ನನ್ನ ಮನೆ. ಓ, ನನ್ನ ಫುಲ್ ಹೆಸರು ತುಷಾರ್ ಕರಂಗಲಡ್ಕ. ಕರಂಗಲ್ ಅಡಕ. ಓ, ಈ ಕಲ್ಲಡ್ಕ ಥರ. ಎಸ್, ಅಫ್ಕೋರ್ಸ್ ಕಲ್ಲುಗಳಿದ್ವು ಅಂತ ಮೊದಲು, ಸೊ ಅದಕ್ಕೆ ಕಲ್ಲಿನ ಒಂದು ಅಡ್ಕ ಅಂತ ಇಟ್ರು. ಸೊ ಹಾಗೆ. ಓಕೆ, ಸೊ ಒಂದು ಇತಿಹಾಸದ ಬಗ್ಗೆ ನಿಮ್ಗೇನೇನು ಗೊತ್ತಿದೆ? ಅಲ್ಲ, ಇದಕ್ಕೆ ಸುಮಾರು 1000 ವರ್ಷಗಳ ಇತಿಹಾಸ ಇದೆ. ಜೊತೆಗೆ ಇದು ನಮ್ಮ ಹರಪ್ಪ ಮೊಹೆಂಜೋದರ ಯಾವ ರೀತಿ ಇತ್ತು ಅದೇ ತರ ಒಂದು ಪಟ್ಟಣ ಇತ್ತು ಇದರಲ್ಲಿ ಮೊದಲು ಅಂತ. ಇಲ್ಲಿ ಕುದುರೆ ಕಟ್ಟುವಂತಹ ಕಲ್ಲು ಇವತ್ತಿಗೂ ಇದೆ, ಅಂದ್ರೆ ಇಲ್ಲಿ ಒಂದು ಪ್ಲೇಸ್ ಅಲ್ಲಿ ಇದೆ. ಜೊತೆಗೆ ಇಲ್ಲಿ ಅನೇಕ, ಈಗ ಏನು ಗಣಪತಿ ದೇವರನ್ನು ನೋಡ್ತೀರಾ, ಮತ್ತೆ ಅಭಯಾಂಜನೇಯ ನೋಡ್ತೀರಾ, ಇವೆಲ್ಲ ಅಲ್ಲಿ ಒಂದು ದೇವರುಗಳು, ವನದುರ್ಗ, ಇದೆಲ್ಲ ಸಂಬಂಧಪಟ್ಟಿರುವಂತಹ ಈ ಕುಕ್ಕೆ ದೇವಸ್ಥಾನ. ಇತಿಹಾಸದಲ್ಲಿ ಹೇಳೋದಾದ್ರೆ ನಾಗದೋಷ ಆಗಿರ್ಲಿ, ಆಶ್ಲೇಷ ಬಲಿಗಳಾಗಿರ್ಲಿ, ಮತ್ತೆ ಇವತ್ತೀಗ ಕಿರುಷಷ್ಠಿಯ ಸಮಯದಲ್ಲಿ ನೀವು ಬಂದಿದ್ದೀರಾ, ಷಷ್ಠಿ ವಿಶೇಷವಾಗಿರ್ತದೆ. ಅಂಡ್ ಚರ್ಮ ರೋಗಗಳಾಗಿರ್ಲಿ, ಬೇರೆ ಬೇರೆ ಕಾಯಿಲೆಗಳಿಗೆ ದೊಡ್ಡ ದೊಡ್ಡ ಕ್ರಿಕೆಟ್ ಸ್ಟಾರ್ ಇಂದ ಹಿಡಿದು ಫಿಲ್ಮ್ ಸ್ಟಾರ್ಗಳು ಬರ್ತಾರೆ. ಸಚಿನ್ ತೆಂಡೂಲ್ಕರ್ ಇಂದ ಹಿಡಿದು ಇವಾಗಿನ ಟ್ರೆಂಡ್ ಅಲ್ಲಿ ಇರುವಂತಹ ಸೂರ್ಯಕುಮಾರ್ ಯಾದವ್ ರೀಸೆಂಟ್ ಆಗಿ ಬಂದವರು. ಸೊ ಇನ್ನೊಂದು ವಿಚಾರ ಹೇಳೋದಾದ್ರೆ, ಏನಂತ ಹೇಳಿದ್ರೆ, ಕನ್ನಡದ ಇಂಡಸ್ಟ್ರಿಯ ಯಾವುದೇ ನಟರು ಕೂಡ ಇಲ್ಲಿ ಬಂದು, ಈಗ ಕಿಚ್ಚ ಸುದೀಪ್ ಅವರು ಕೂಡ ಅಷ್ಟೇ, ತುಂಬಾ ವರ್ಷಗಳ ಹಿಂದೆ ಇಲ್ಲಿಗೆ ಬಂದು ಪ್ರಾರ್ಥಿಸಿ ಅವ್ರು ಏನು ಅನ್ಕೊಂಡಿದ್ದಾರೆ ಅದನ್ನ ಅವರು ಮಾಡಿ ಹೋಗಿರುವಂತಹ ವ್ಯಕ್ತಿ. ಜೊತೆಗೆ ಅನೇಕರು ಬರ್ತಾ ಇರ್ತಾರೆ, ಅದೆಲ್ಲ ಕಾಮನ್ಲಿ. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಇಡೀ ವರ್ಲ್ಡ್ ಅಲ್ಲಿ ಇದೊಂದು ಮೊದಲ ಒಳ್ಳೆ ರೆವೆನ್ಯೂ ಇರುವಂತ ದೇವಸ್ಥಾನ ಅಂತ ಹೇಳಿದ್ರೆ ಅದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ. ಹೌದೌದು, ಹಾಗಾಗಿ ಇದು ಮೊದಲು ಬರುತ್ತೆ. ಅಂಡ್ ಮತ್ತೆ ತುಂಬಾ ಸೌದತ್ತಿ ಎಲ್ಲಮ್ಮ, ಬೇರೆ ಬೇರೆ ದೇವಸ್ಥಾನಗಳು ಬರುತ್ತೆ, ಅದರಲ್ಲಿ ಇದು ಒಂದು. ಸೊ ಇನ್ನೊಂದು, ಇವಾಗ ಮುಜರಾಯಿ ಇಲಾಖೆಯ ಒಂದು ಅಸ್ತಿತ್ವದಲ್ಲಿದೆ. ಅಂಡ್ ಇಲ್ಲಿ ತುಂಬಾ ಏನಂತ ಹೇಳಿದ್ರೆ, ಮುತ್ತು ರತ್ನ ಚಿನ್ನ ಏನು ಗುಹೆ ಇದೆ, ನಾವೀಗ ಕಾಶಿಗೆ ಹೋಗುವಂಥದ್ದಲ್ಲಿ ಏನು ಕಾಶಿಘಟ್ಟೆ ಹತ್ರ ನೋಡ್ತೀವಲ್ಲ, ಅದರೊಳಗೆಲ್ಲ ಅಂತದ್ದೆಲ್ಲ ಇತ್ತು ಅಂತ ಹೇಳ್ತಾರೆ. ಮತ್ತೆ ಅಲ್ಲಿಂದ ವೃತ್ತದಲ್ಲಿದ್ರೆ ಕಾಶಿಗೆ ಡೈರೆಕ್ಟ್ ವೇ ಇತ್ತು. ಸೊ ಅಂಡ್ ಇನ್ನೊಂದು ಹಿಸ್ಟ್ರಿ ಹೇಳೋದಾದ್ರೆ, ಆಗಿನ ಕಾಲದಲ್ಲಿ ಅಲ್ಲಿ ಬಂದು ಹಾವುಗಳು ಈಗ ಗರುಡನಿಂದ ಸೇಫ್ ಆಗ್ಲಿಕ್ಕೆ ಅಲ್ಲಿ ಬಂದು ನೀವು ನೆಲೆಸಿದ್ರು ಅಂತ ಕೂಡ ಹೇಳ್ತಾರೆ. ಅಂಡ್ ಚರ್ಮ ರೋಗಕ್ಕೆ ಇಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಉರುಳು ಸೇವೆ ಮಾಡ್ತಾರೆ. ಕರೆಕ್ಟ್, ಹೌದು. ಅವತ್ತು ಇವತ್ತು ಹೇಳ್ತಾ ಇದ್ರಲ್ಲ ಎ ವಿ ನಾಗೇಶ್ವರ, ಅವು ಕೂಡ ಆಗುತ್ತೆ. ಮತ್ತೆ ಬೇರೆ ಬೇರೆ ಕಾರಣಗಳಿಂದ ಇದೊಂಥರ ಪವಿತ್ರ ಸ್ಥಳ. ಸೊ ಕುಮಾರಧಾರ ನದಿ ಏನಿದೆ ಅಲ್ಲಿ ಒಂದು ವಿಶೇಷತೆ ಹೇಳ್ತೇನೆ. ಏನ್ ನೀವು ಸರ್ಪ ಸಂಸ್ಕಾರ ಪೂಜೆಯನ್ನ ಮಾಡ್ತೀರಾ, ಆ ಟೈಮ್ ಅಲ್ಲಿ ಆ ನದಿಯನ್ನ ಕ್ರಾಸ್ ಮಾಡುವಂಗಿಲ್ಲ. ಪೂಜೆ ಈಗ ಆಗ್ತಿದೆ ಅಂತ ಹೇಳಿದ್ರೆ ಕ್ರಾಸ್ ಮಾಡಿದ್ರೆ, ಈಗ ನಾವು ಬ್ರಿಡ್ಜ್, ಈಗ ನೆಕ್ಸ್ಟ್ ಇದಾದ್ಮೇಲೆ ಎಲ್ಲಿ ಹೋಗ್ತೀವ ಬ್ರಿಡ್ಜ್, ಅದನ್ನ ಕ್ರಾಸ್ ಮಾಡಂಗಿಲ್ಲ. ಅದಕ್ಕೆ ನಿಮಗೆ ಅಲ್ಲಿ ಆದಿ ಸುಬ್ರಹ್ಮಣ್ಯದ ಹತ್ರ ರೂಮ್ ಅಲೋ ಮಾಡಿ ಕೊಡ್ತಾರೆ. ಸೊ ಅಲ್ಲಿ ಪೂಜೆ ಮುಗಿಸ್ಕೊಂಡು, ಅಲ್ಲಿ ಪೂಜೆ ಮುಗಿದ ನಂತರ ಮತ್ತೆ ನೀವು ತೆರಳಬಹುದು. ಸೊ ಮತ್ತೆ ಇಲ್ಲಿ ಮೃತ್ತಿಕೆ ಏನು ಪ್ರಸಾದ ಕೊಡ್ತಾರೆ, ಅದು ಅಲ್ಲಿ ಆದಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಏನು ದೇವರ ಮೂಲ ಮೂರ್ತಿ ಇದೆ ಅಲ್ಲಿಂದ ತೆಗೆದು ಕೊಡುವಂಥದ್ದು. ಸೊ ವಿಶೇಷವಾಗಿ ಹೇಳೋದಾದ್ರೆ, ಇದೊಂಥರ ಇಡೀ ಯಾವುದೇ ನಾಗದೋಷವಂತ ಸಮಸ್ಯೆಗಳಿಗೆ ಪರಿಹಾರ ಸಿಗೋದ್ರೆ ಅದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ, ಬೇರೆ ಎಲ್ಲೂ ಸಾಧ್ಯ ಇಲ್ಲ. ಏನು ಅಂತಂದ್ರೆ, ಬೇಸಿಕ್ಲಿ ಇದು ಯಾವುದು ಗೊತ್ತಿಲ್ಲದಿರುವಂತ ವಿಷಯಗಳಲ್ಲ. ಅಲ್ಲ,
ಸೊ ನಿಮಗೆಲ್ಲ ಗೊತ್ತಿರೋಂಥದ್ದು ವಿಷಯ. ಬಟ್ ಇದನ್ನು ಒತ್ತಿ ಯಾಕೆ ಇಲ್ಲಿ ಹೇಳ್ತಾ ಇದ್ದೀನಿ ಅಂತಂದರೆ, ಕೆಲವೊಮ್ಮೆ ಯಾರೊಬ್ಬರು ಬಂದ್ಬಿಟ್ಟು ಇದನ್ನು ಮಾಡಿಸಿ ಅಂತ ಹೇಳ್ಬಿಡ್ತಾರೆ. ಅದನ್ನು ನಾವು ಒಂಥರ ಸುಮ್ಮನೆ ಬ್ಲೈಂಡ್ ಬಿಲೀಫ್ ಅಂತ ಫಾಲೋ ಮಾಡ್ತೀವಿ. ಬಟ್ ಆ ಬ್ಲೈಂಡ್ ಬಿಲೀಫ್ಗಿನ್ನ ಜಸ್ಟ್ ಬಿಲೀಫ್ ನಂಬಿಕೆ ಇಟ್ಟು ಯಾಕೆ ಇಲ್ಲಿ ಬಂದು ಮಾಡಿಸಿದ್ರೆ ಅದಕ್ಕೆ ತಕ್ಕಂತೆ ಪರಿಹಾರಗಳು ಸಿಗುತ್ತೆ ಅನ್ನೋದಕ್ಕೆ ಪ್ರತ್ಯಕ್ಷ ಉದಾಹರಣೆನೇ ನಾನೇ. ಸೊ 2 ವರ್ಷದ ಹಿಂದೆ ಇದೇ ಜಾಗ ಬಂದು ಇದೇ ಹೋಟೆಲಲ್ಲೇ ಕೂಡ ಉಳ್ಕೊಂಡಿದ್ದು. ಸೊ ನನಗೂ ಕೂಡ ಇಂಥದ್ದನ್ನು ಮಾಡಿಸಿ ಅಂತ ಹೇಳಿದರು. ಆ್ಯಂಡ್ ಐ ಆಮ್ ಸೀಯಿಂಗ್ ಲಾಟ್ ಆಫ್ ಚೇಂಜಸ್, ಸಾಕಷ್ಟು ಚೇಂಜಸ್ಗಳನ್ನ ನಾನೇ ನೋಡ್ತಾ ಇದ್ದೀನಿ ಆಲ್ರೆಡಿ ನನಗೆ. ಸೊ ಹಾಗಾಗಿ ಆ್ಯಂಡ್ ದೇವ್ರ ಮೇಲೆ ನಂಬಿಕೆ ಇಟ್ಟಿರೋಂಥವ್ರು ಬಂದು ನಿಮ್ಗೆ ಯಾರಾದರೂ ಈ ಥರ ಹೇಳಿದ್ರೆ ಇನ್ನೊಬ್ಬರ ಹತ್ರ ಕೇಳಿ, ಕರೆಕ್ಟಾಗಿ ನಿಮ್ಮ ನಕ್ಷತ್ರ ನಿಮ್ಮ ರಾಶಿಗೆ ತಕ್ಕಂತೆ ಈ ಥರ ಪರಿಹಾರಗಳನ್ನ ಹೇಳಿದರೆ ನೀವು ಬಂದು ಈಗ ಲೈಕ್ ತುಷಾರ್ ಹೇಳ್ದಂಗೆ ಸಚಿನ್ ತೆಂಡೂಲ್ಕರಿಂದ ಸೂರ್ಯಕುಮಾರ್ ಯಾದವ್ವರೆಗೂ ನಾನು ನೋಡಿದ್ದೀನಿ, ನಾನು ಫಾಲೋ ಮಾಡಿದ್ದೀನಿ. ನನಗೆ ಇನ್ಫ್ಯಾಕ್ಟ್ ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ಸಚಿನ್ ತೆಂಡೂಲ್ಕರ್. ಅವರು ಆ ಪ್ರಾಂಗಣದಲ್ಲಿ ನಡ್ಕೊಂಡು ಬಂದಿರೋ ಫೋಟೋಸ್ನೆಲ್ಲ ಆ್ಯಕ್ಚುಲಿ ಗೂಗಲಲ್ಲಿ ಸಿಕ್ಕರೆ ಹುಡುಕ್ತೀನಿ, ಗೂಗಲಲ್ಲಿ ಸಿಕ್ಕರೆ ಆ ಫೋಟೋ ಹಾಕ್ತೀನಿ ಇಲ್ಲಿ. ಸೊ ಅಲ್ಲಿಂದ ಆಮೇಲೆ ಅಫ್ಕೋರ್ಸ್ ರೀಸೆಂಟಾಗಿ ಸೂರ್ಯಕುಮಾರ್ ಯಾದವ್ ಬಂದಿರೋಂಥದ್ದು. ಇವರೇ ಅಂತಲ್ಲ, ಲಕ್ಷಾಂತರ ಜನ ಭಕ್ತಾದಿಗಳು ಇಲ್ಲಿ ಹರಿದು ಬರ್ತಾರೆ. ಹೌದು ಅಲ್ವಾ? ಷಷ್ಠಿ ಟೈಮಲ್ಲಂತೂ ಜಾಗನೇ ಇರಲ್ಲ, ನೆಟ್ವರ್ಕ್ ಬ್ಲಾಕ್ ಆಗುತ್ತೆ. ಷಷ್ಠಿ ಟೈಮಲ್ಲಂತೂ ಅದು ಬಿಡಿ, ಅದು ಕೇಳಂಗಿಲ್ಲ. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ನನ್ನ ಮನೆ ದೇವ್ರು ಬಂದು ಸುಬ್ರಹ್ಮಣ್ಯ. ಸೊ ಹಾಗಾಗಿ ನನಗೆ ಇನ್ನೂ ವೈಯಕ್ತಿಕವಾಗಿ ತುಂಬ ಹತ್ತಿರವಾದ ಕನೆಕ್ಷನ್ ಅಂತ ಹೇಳೋದು ತಪ್ಪಾಗಲ್ಲ. ಎನಿವೆ, ಥ್ಯಾಂಕ್ ಯು ತುಷಾರ್, ಥ್ಯಾಂಕ್ ಯು ಸೋ ಮಚ್. ಭಾಳ ಖುಷಿ ಆಯಿತು. ಒಂಥರ ಈ ಒಂದು ಚಾ ಕುಡಿತಾ ಇನ್ನೊಂದಿಷ್ಟು ವಿಷಯಗಳನ್ನ ಮೇಲ್ಕ್ ಹಾಕೋಣ ಅಂತ. ಆ್ಯಂಡ್ ನಿಮ್ಮ ಗೋಲ್ಡ್ ಶೋ ಕಾರ್ಯಕ್ರಮಕ್ಕೆ ಕೂಡ ಗೋಲ್ಡ್ ಕ್ಲಾಸಿಗೆ ಒಳ್ಳೆಯದಾಗಿ. ಥ್ಯಾಂಕ್ ಯು. ಈಗ ಚಹಾ ಕುಡ್ದಾದ್ಮೇಲೆ ಇಲ್ಲಿ ಆ್ಯಕ್ಚುಲಿ ಯಾಕೆ ಬಂದಿದ್ದು ಅಂದರೆ ನನ್ನ ಫ್ರೆಂಡ್ ಕಾನ್ಸರ್ಟ್ ನುಡಿಸ್ತಾ ಇದ್ದಾನೆ. ಸೊ ಆ ಕಾನ್ಸರ್ಟಲ್ಲಿ ಹೋಗಿ ಅದನ್ನು ಒಂಚೂರು ನೋಡೋಣ, ನಿಮಗೂ ಆ ಜಲಕ್ಕೆ ಕೊಡೋಣ ಅಂತ. ಸೊ ಚಹಾ ಕುಡಿದ್ಬಿಟ್ಟು ಅಲ್ಲಿ ಹೋಗ್ತೀವಿ. ನಾಗೇಶ್ ಭಟ್ರು ಹೇಳ್ದಂಗೆ ನೋಡಿ, ಆ ಕುಮಾರಧಾರ ನದಿ ಇದೆಯಲ್ಲ, ಹಾ ನೋಡಕ್ಕೆ ಎಷ್ಟು ಚೆನ್ನಾಗಿದೆ. ಅದು ಮುಸ್ಸಂಜೆ ಹೊತ್ತಲ್ಲಿ ನೋಡಿ, ಆ ಟೈಮಲ್ಲಿ ನನಗೆ ತುಂಬ ಖುಷಿ ಆಗುತ್ತೆ. ಈ ಥರ ಒಂದು ಸೇತುವೆ ಬ್ರಿಡ್ಜ್ ಮೇಲೆ ನಿಂತ್ಕೊಂಡ್ಬಿಟ್ಟು ಆ ಜನ ಅವ್ರ ಟೈಮನ್ನು ಅವ್ರು ಎಂಜಾಯ್ ಮಾಡ್ತಾ ಇದ್ದಾರೆ. ನಾನು ಈ ಕಡೆ ನನ್ನ ಕ್ಯಾಮ್ರಾ ಮೂಲಕ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ. ಎಂಜಾಯ್ ಮಾಡ್ತಾ ಇನ್ನೇನು ಸಮಯ ಮುಕ್ತಾಯವಾಗುವಂಥ ಟೈಮ್ ಆಗಿದೆ. ಯಾಕಂದರೆ ನಾಳೆ ಬೆಳಗ್ಗೆ ನಾನು ವಾಪಸ್ಸು ಬೆಂಗಳೂರಿಗೆ ಹೋಗಬೇಕಾಗಿದೆ. ಎಸ್, ಪ್ರಪ್ರಥಮ ಬಾರಿಗೆ ಫಾರ್ ದ ಫಸ್ಟ್ ಟೈಮ್ ನನ್ನ ಗೋಲ್ಡ್ ಕ್ಲಾಸ್ ಒಂದು ಚಾನೆಲ್ನಲ್ಲಿ ಈ ಒಂದು ಹೊಸ ವಿಭಿನ್ನವಾದಂಥ ಪ್ರಯತ್ನ ಮಾಡಿದ್ದದ್ದು ನಾನು. ಸೊ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಇವತ್ತು ಬಂದು ಆ ದೇವಸ್ಥಾನದ ಬಗ್ಗೆ ಇರೋಂಥ ಇತಿಹಾಸದ ಬಗ್ಗೆ ನಾನು ತಿಳ್ಕೊಂಡೆ. ಸಮಯದ ಕಾಲಾವಕಾಶ ಕಮ್ಮಿ ಇದ್ದಿದ್ದರಿಂದ ನನಗೆ ಎಷ್ಟಾಯಿತೋ ಅಷ್ಟು ತಿಳ್ಕೊಂಡೆ. ಕಲಿಯೋದಕ್ಕೆ ತುಂಬ ಇದೆ. ಆ್ಯಕ್ಚುಲಿ ಫಸ್ಟ್ ಟೈಮ್ ಹೊಸ ಪ್ರಯತ್ನ ಮಾಡಿದ್ದು. ಯೂಶ್ವಲಿ ಸಂದರ್ಶನ ಮಾಡೋ ಅಭ್ಯಾಸ ನನಗೆ ಒಂದು ಸ್ಟುಡಿಯೋದಲ್ಲಿ ಕೂತ್ಕೊಂಡು. ಇದು ಒಂದು ಹೊಸ ಡಿಫ್ರೆಂಟ್ ಅನುಭವ. ಸೊ ಹಾಗಾಗಿ ಖಂಡಿತವಾಗ್ಲೂ ನಿಮ್ದೇನೇ ಫೀಡ್ಬ್ಯಾಕ್ಗಳಿದ್ರೆ ಕಮೆಂಟ್ಸಲ್ಲಿ ಹಾಕಿ, ಅದನ್ನು ಕರೆಕ್ಷನ್ ಮಾಡ್ಕೊತೀನಿ. ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದ ಹಿಂದೆ ಇರುವಂಥ ಎಷ್ಟೊಂದು ಕಥೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ನನ್ನ ಒಂದು ಶೋ ಮೂಲಕ ನಿಮಗೆ ತೋರಿಸಿದ್ದೀನಿ. ಇದೇ ರೀತಿ ಇನ್ನೂ ಎಷ್ಟೊಂದು ದೇವಸ್ಥಾನಗಳು ಹೋಗ್ತಾ ಇರ್ತೀನಿ. ಸೊ ನನಗೆ ಹತ್ತಿರವಾಗಿರುವಂಥ ದೇವಸ್ಥಾನಗಳನ್ನು ನಿಮಗೋಸ್ಕರ ನನ್ನ ಚಾನಲ್ನಲ್ಲೂ ಕೂಡ ತೊಗೊಂಡ್ಬರ್ತೀನಿ. ಟಿಲ್ ದೆನ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್ಲಿ ಸಪೋರ್ಟ್. ಆ್ಯಂಡ್ ನಾನು ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ತುಷಾರ್ ಹೇಳಲೇಬೇಕಾಗಿದೆ. ಸೊ ಅವರೇ ಒಂದು ಕ್ಯಾಮ್ರಾಯಿಂದ ಶೂಟ್ ಮಾಡ್ತಿರೋಂಥದ್ದು. ಈ ಜಾಗಗಳಿಗೂ ಕೂಡ ಅವರೇ ಕರ್ಕೊಂಡು ಹೋಗಿದ್ದು. ಸ್ವಲ್ಪ ಪ್ಲಾನಿಂಗ್ ಚೆನ್ನಾಗಿ ಮಾಡಿದರೆ ಇನ್ನೂ ಸಕಾಲ ಮಾಡ್ಬೋದಾಗಿತ್ತು ಸರ್ ಅಂತ ಹೇಳ್ತಿದ್ರು. ನಾವು ಗೊತ್ತಲ್ಲ, ಯಾವಾಗಲೂ ಆನ್ ದ ವೀಲ್ಸ್, ಸಡನ್ನಾಗಿ ಬರ್ತೀವಿ, ಸಡನ್ನಾಗಿ ಶೂಟ್ ಮಾಡ್ತೀವಿ, ಸಡನ್ನಾಗಿ ಐಡಿಯಾ ಬಂತು. ಸೊ ಹಾಗಾಗಿ ಎಲ್ಲ ಸಡನ್ ಆಗಿದೆ. ಎನಿವೆ, ಥ್ಯಾಂಕ್ ಯು ಸೋ ಮಚ್. ಸಿಗ್ತೀನಿ ಮತ್ತೆ ನೆಕ್ಸ್ಟ್ ಸಂಚಿಕೆಯಲ್ಲಿ. ಟಿಲ್ ದೆನ್, ಸೈನಿಂಗ್ ಆಫ್. ನಮಸ್ಕಾರ ಗುರು. ನಾನೇ ಮಾರ್ಚೆ ಮಯೂರ ರಾಘವಂಗ. ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಕೂಡ ಮಾಡಿ.